ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಬಂದಿದ್ದ ತಕ್ಷಣ ಡ್ಯಾಡಿ ಬರ್ತಾವನೆ ಫೋನ್ ಕುಕ್ಕ ಮಳೆ. ಅಯ್ಯೋ ದೇವ್ರೆ, ಮಳೆ 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 ಅಂತಂದಂಗೆ ಆಗಿದೆ. ಇವಾಗ ಏನಂತಂದರೆ ಹರಿ ಬಂದಿದ್ದಾರೆ. ಬಂದು ಅವ್ರದ್ದು ಗಾಡಿದು ವೈಫರ್ ಬರುತ್ತಲ್ಲ ಓಮಿ, ಇದು ಅದು ಮೋಟ್ರೇನೋ ಹಾಳಾಗಿದೆಯಂತೆ. ಹಂಗಾಗಿ ಹಾಕಿಸ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ತುಂಬ ಮಳೆ ಇರೋದ್ರಿಂದ ಅದರ ಅವಶ್ಯಕತೆನೇ ಜಾಸ್ತಿ. ಇವಾಗ ವೈಫರ್ ಇಲ್ಲ ಅಂತಂದರೆ ಮುಂದೆ ಬರೋ ಗಾಡಿಗಳೆಲ್ಲ ಏನು ಕಾಣಿಸಲ್ಲ, ಏನಿಲ್ಲ, ಸ್ವಲ್ಪ ಹಿಂಸೆ ಆಗುತ್ತೆ. ಬೆಳಗ್ಗೆ ಟೈಮು ಸಿಟಿಗೆ ಡೈಲಿ ಅದನ್ನೇ ತೊಗೊಂಡೋಗೋದ್ರಿಂದ ಏನಂದರೆ ಏನು ಬೇಕು ನಮಗೆ ಕ್ಯಾಂಟೀನಿಗೆ ಮೆಟೀರಿಯಲ್ಸ್ ಏನು ಬೇಕು ಅದನ್ನು ತರೋದಕ್ಕೆ ಅದನ್ನೇ ತೊಗೊಂಡೋಗ್ತಾರೆ ಯಾವಾಗಲೂ. ಹಂಗಾಗಿ ಅದಕ್ಕೆ ಬೇಕೇ ಬೇಕಾಗಿತ್ತು. ಮಳೆಯಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಬಂದು ಅದನ್ನು ಹಾಕಿಸ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದಾರೆ. 1,000 2,000 ಎಲ್ಲ ಸುಮ್ಮನೆ ದುಡ್ಡು ದಂಡ. ಈಗಲೇ ಹಿಂಗೆ ಆಗಬೇಕಾ ಈ ಮಳೆಯಲ್ಲಿ ಕೆಲಸ ಮಾಡ್ಕೊಂಡು ಬರುವಾಗಲೇ ಅಂತ ಅನಿಸುತ್ತೆ. ಮಾಮೂಲಿ ಟೈಮಲ್ಲಿ ಅದೇನು ಅನಿಸಲ್ಲ. ಈ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ಕೊಂಡು ಬಂದು ತಗೊಂಡೋಗಿ ರಿಪೇರಿ ಕೊಡೋದು ಅಂತಂದರೆ ಎಂಥವ್ರಿಗಾದ್ರೂ ಒಂದು ಸ್ವಲ್ಪ ಹೊಟ್ಟೆ ಉರಿಯುತ್ತೆ. ಹಂಗಾಗಿದೆ. ಹರಿ ಅದನ್ನು ರೆಡಿ ಮಾಡ್ಸೋಕ್ಕೆ ಅಂತ ಹೋಗಿದ್ದಾರೆ. ಆಲ್ರೆಡಿ ಹೇಳ್ತಾ ಇದ್ರು ನಾಯಿ ಬಂದೈತೆ ನೋಡಿ, ಬ್ರೌನ್ ಕಲರ್. ಅದಕ್ಕೆ ಅದು ನೋಡಿ ತಲೆನೋವು ಬಂತ. ಮಾತಾಡೋಣ ಅಂತಂದ್ರೆ ತಲೆನೋವು ಬಂತು. ಬೈಲಿ ಇಲ್ಲಿ ಬಾ, ಇಲ್ಲಿಗೆ ಬಾರ. ಗುಡ್ ಬಾಯ್. ಹೇಯ್ ಬಾರ ಇಲ್ಲಿ, ಬಾ ಅದು ಹೋಗ್ಲಿ. ಹಂಗಾಗಿ ಹರಿ ರೆಡಿ ಮಾಡಿಸ್ಕೊಬರೋಕ್ಕೆ ಅಂತ ಹೋಗಿದ್ದಾರೆ. ಫೋನ್ ಮಾಡಿದ್ರು. ಇಲ್ಲಿ ಮನೆಗೇನು ಬಂದಿಲ್ಲ, ಅವರು ಬಂದು ಅಲ್ಲಿ ಅಡುಗೆ ಕೆಲಸ ಮಾಡ್ತೀವಲ್ವಾ ಅಲ್ಲಿ ಇಳಿಸಿ ಅಲ್ಲಿಂದ ಹೋಗಿದ್ದಾರೆ. ಕ್ಯಾಂಟೀನ್ದು ಏನು ಐಟಮ್ಸು ಅದನ್ನೆಲ್ಲ ಇಳಿಸಿ ಹೋಗಿದ್ದಾರೆ ರೆಡಿ ಮಾಡಿಸ್ಕೊಂಡು ಬರೋಕ್ಕೆ ಅಂತ. ಬರ್ತೀನಂತೆ ಅಂತ ಅಂದರು. ನಾನು ಬೆಳಗ್ಗೆಯಿಂದ ರೆಸ್ಟ್ ಮಾಡಿದ್ದೇ ಆಯಿತು. ನನಗೆ ಮಳೆ ಚಳಿಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗಿದೆ. ನೋಡೋದಕ್ಕೆ ನಾರ್ಮಲಾಗಿ ಚೆನ್ನಾಗೇ ಕಾಣ್ತೀವಿ, ಆದರೆ ಏನಂತಂದರೆ ಅದು ಹೇಳೋಕ್ಕಾಗಲ್ಲ ಆ ಥರ ಫೀಲಿಂಗ್ಸು. ಚೆನ್ನಾಗಿಲ್ಲ ಆರೋಗ್ಯ ಅಷ್ಟು. ಹಾಗಾಗಿ ರೆಸ್ಟಲ್ಲಿದ್ದೀನಿ ನಾನು ಆರಾಮಾಗಿ. ಬೆಳಗ್ಗೆಯಿಂದ ನಾನೇನು ಕೆಲಸ ಮಾಡೋಕ್ಕೆ ಹೋಗಲೇ ಇಲ್ಲ. ಕ್ಯಾಂಟೀನ್ ಹತ್ರಕ್ಕೆ ಒಂದು ಸತಿ ಹೋಗಿ ನೀರು ಇಟ್ಕೊಟ್ಟು ಬಂದೆ ಅಷ್ಟೇ. ಸ್ವಲ್ಪ ನೀರು ಖಾಲಿ ಆಗಿತ್ತು ಅಂದ್ಬಿಟ್ಟು ಇಲ್ಲಿ ಮೋಟ್ರಲ್ಲಿ ಆನ್ ಮಾಡ್ಕೊಂಡು ಅಲ್ಲಿ ಪೈಪಲ್ಲಿ ಇಟ್ಕೊಟ್ಟು ಬಂದಿದ್ದು ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಕೆಲಸ ಮಾಡಿಕೊಟ್ಟಿಲ್ಲ ಅವರಿಗೆ ನಾನು. ಇವಾಗ ಸ್ವಲ್ಪ ಪಾತ್ರೆ ಎಲ್ಲ ಇದೆ ಮನೇಲಿ, ಪಾತ್ರೆ ತೊಳ್ಕೊಳ್ಬೇಕು. ಬೆಳಗ್ಗೆ ಪಲಾವ್ ಮಾಡಿದ್ನಲ್ಲ ಅದೇ ಆಯಿತು. ಮಧ್ಯಾಹ್ನ ತಿನ್ನಬೇಕು ಅಂತ ಅನ್ಸಂದ್ರೆ ಈಗ ಸಂಜೆಲಿ ತಿಂದೆ ನಾನು. ಮಲ್ಲಿಗೆ ಎದ್ದಲ್ಲ, ಭುವನ್ ಬಂದಲ್ಲ, ಆವಾಗ ಎದ್ದಾಗ ಸ್ವಲ್ಪ ತಿಂದೆ. ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅನ್ಕೋತಾ ಇದ್ದೀನಿ ಸ್ವಲ್ಪ ಚಳಿಗೆ. ನೆನ್ನೆ ನೈಟಲ್ಲ, ಮಳೆ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ಆದರೆ ನೆನ್ನೆ ಸಂಜೆ ಮೇಲೆ ಹಿಡಿದಿದ್ದು ರಾತ್ರಿ ಎಲ್ಲ ಫುಲ್ಲು ಬಂತು. ಆಮೇಲೆ ಮತ್ತೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನಿಂತೇ ಇಲ್ಲ ಮಳೆ. ಸ್ವಲ್ಪ ಹೊತ್ತು ಸ್ಟಾಪ್ ಕೊಡುತ್ತಲ್ಲ ಆ ಥರ ಕೊಟ್ಟೇ ಇಲ್ಲ. ತುಂಬಾ ಮಳೆ ಬಂತು. ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಒಂದು ಸ್ವಲ್ಪ ಒಳವಾಯ್ತು ಅಂತಾರಲ್ಲ ಆ ಥರ ಬೆಳಗ್ತಾರ ನೀಟಾಗಿ ಆಯಿತು. ಈಗ ಆಲ್ರೆಡಿ ಮತ್ತೆ ಶುರುವಾಗಿದೆ. ಸಂಜೆ ಆಯ್ತಾ ಹಿಂಗಾದರೆ ಹಿಂಗೆ ನೆಲ ಎಲ್ಲ ನೋಡಿ ಹೇಗಾಗಿದೆ ಅಂತ ಪಾಚಿ ಬಂದು ಕೂತಿದೆ. ಇದನ್ನೆಲ್ಲ ಏನು ಉಜ್ಜಿ ತೊಳೆಯೋಕ್ಕಾಗಲ್ಲ ನನಗೆ. ಏನು ಒಂದು ದಿವ್ಸಕ್ಕೆ ಮಾಡಿಬಿಡೋಣ ಬಿಡಿ ಅಂತ ಅನ್ನೋದಕ್ಕೆ. ಅದು 2-3 ದಿವಸ ಮಳೆ ಬಂತು ಅಂದರೆ ಮತ್ತೆ ಪಾಚಿ ಹಂಗೆ ಕಟ್ಟುತ್ತೆ. ಅದು ಇದೆಲ್ಲ ಹೋಗಬೇಕು ಅಂದರೆ ಮತ್ತೆ ನಾರ್ಮಲಾಗಿ ಬಿಸಿಲು ಬರಬೇಕು. ಅದು ಬಿಸಿಲೆಲ್ಲ ಒಣಗ್ಬಿಟ್ಟು ಪುಡಿ ಹಂಗೆ ಮೇಲೆ ಎದಾಡಬೇಕು. ಆಮೇಲೆ ಒಂದು 2 ಸತಿ ನೀರು ಹೊಡೆದ್ರೆ ಹೋಗುತ್ತೆ. ಅದು ದಾಸವಾಳ ಹೋಗ್ಬಿಟ್ಟಿದ್ದಾವೆ. ಇವತ್ತೊಂದು 4 ಪೂಜೆ ದಿವಸ ಬಿಟ್ಟಿರೋದೇ ಇಲ್ಲ. ಇದು ತುಳಸಿ ಗಿಡ ತುಂಬ ಜನ ತುಂಬ ಕೇರ್ ಮಾಡ್ತಾರಪ್ಪ. ನಾನೇನು ಕೇರ್ ಮಾಡಲ್ಲ, ಏನಿಲ್ಲ. ಅದ್ರ ಬಾಡಿಗೆ ಅದನ್ನು ಬಿಟ್ಟಿದ್ದೀನಿ. ಪಾಟಿ ಏನು ತುಂಬ ದೊಡ್ಡದಲ್ಲ, ಸ್ವಲ್ಪನೇ ಮಣ್ಣಿರೋ ಅಂಥದ್ದು. ಏನಂದರೆ ತುಂಬ ದೊಡ್ಡದು. ನೋಡಿ ಹಂಗೆ ಡ್ಯಾನಿ ಫ್ರೆಂಡ್ ಬಂದಿದ್ದಾಳೆ. ಇವಳೆಲ್ಲ ಬಂದರೆ ಬಗಳಲ್ಲ. ಇವರೆಲ್ಲ ಫ್ರೆಂಡ್ಸ್ ಅಲ್ಲದೆ ಇದ್ದವ್ರು ಬಂದಾಗ ಬಗ್ಳಕ್ಕೆ ಕಳಿಸೋದು. ಹಿಂಗೆ ನೋಡ್ತಾ ಇದ್ದಾನೆ. ಹೋಯ್ತು ಆ ಕಡೆ. ನಾನು ಇದ್ದೀನಲ್ಲ ಸ್ವಲ್ಪ, ಹಂಗಾಗಿ ಆ ಕಡೆ ಹೋಯ್ತು. ಇವ್ರಿಗೆಲ್ಲ ಬಗಳಬಾರ್ದನ ಡ್ಯಾನಿ? ಏನು ಲಂಚ ಕೊಟ್ಟವ್ರ? ಲಂಚ ಕೊಟ್ಟಿದ್ದಾರ ಇವರೆಲ್ಲ? ರಮಣೀಯರು ಇವ್ರನ್ನೆಲ್ಲ ನೋಡೇನು ಬಗಳಲ್ಲ ಡ್ಯಾನಿ. ಇವರೆಲ್ಲ ಫ್ರೆಂಡ್ಸ್ ಅಲ್ಲನಾ? ನೀನು ಫ್ರೆಂಡಾ ಡ್ಯಾನಿ? ಫ್ರೆಂಡ್ ಮುಂದೆ ಅಮ್ಮ ಕರಿತಿರೋದು ಕೇಳಿಸ್ತಿಲ್ವಾ? ಡ್ಯಾನಿ ಅಯ್ಯೋ ನೀನು ಏನಾ ಎಷ್ಟು ಕರೆದಿದ್ದು ಆಗ್ಲಿಂದವ? ಎಷ್ಟು ಕರೆದಿದ್ದು? ಫ್ರೆಂಡ್ಸ್ ಅವೆಲ್ಲ ಕೂತಿದ್ದಾವೆ, 2 ಇದ್ದಾವೆ. ಹಂಗಾಗಿ ಇವ್ರು ನೋಡ್ತಾ ಕೂತವನೆ. ತುಳಸಿ ಗಿಡದ ಹೇಳ್ತಾ ಇದ್ನಲ್ಲ ಫ್ರೆಂಡ್ಸ್, ನಾನೇನು ಕೇರ್ ತಗೊಳ್ಳಲ್ಲ ಜಾಸ್ತಿ. ಅದು ಈಚೆಗೆ ಅದು ಬಿಟ್ಟಿದ್ದೀನಿ. ನೋಡಿ ಸಸಿಗಳು ತುಂಬ ಹುಟ್ಟಿದ್ದಾವೆ ನೋಡಿ. ಇವೆಲ್ಲ ತುಳಸಿ ಗಿಡದ ಸಸಿಗಳೇನೆ. ಇಲ್ಲೊಂದು ಹುಟ್ಟಿದೆ, ಆಮೇಲೆ ಅಲ್ಲೊಂದೆರಡು ಆಗಿದೆ. ಇನ್ನು ಆ ಕಡೆ ಸಂದಿಗೊಂದಿಲೆಲ್ಲ ಆಗಿದ್ದಾವೆ. ಅವಾಗ ಒಂದಿಷ್ಟು ತೆಗ್ದಾಕ್ತೆ. ಸುಮ್ಮನೆ ಇನ್ನೇನು ಮಾಡಲಿ, ಇಲ್ಲೇನು ಯಾರಿಗೂ ಬೇಡ, ಅವಶ್ಯಕತೆ ಇಲ್ಲ. ಹಂಗಾಗಿ ತೆಗ್ದಾಕ್ತೆ. ಎಷ್ಟೊಂದು ಜನ ಹಾಕ್ಕೊಂಡಿರೋ ತುಳಸಿ ಗಿಡನೇ ಬರಲ್ಲ ಅಂತಿರ್ತಾರೆ. ಇಲ್ಲಿ ಬೇಕಾದಷ್ಟು ಸಸಿಗಳೆಲ್ಲ ಆಗುತ್ತೆ. ಮಳೆ ಬಿಸಿಲಿಗೆಲ್ಲ ಇಟ್ಬಿಟ್ಟಿದ್ದೀನಿ. ಏನು ಅದನ್ನೇನು ಜಾಸ್ತಿ ಕೇರ್ ಎಲ್ಲ ಮಾಡೋಕ್ಕೆ ಹೋಗಲ್ಲ.
ಅಂತ ಬಂದೆ. ಅದನ್ನೇ ಕೊಡು ಭುವನ್ ಏನು ತಂದಿರ ಅಂತ ಕೇಳ್ತಾನೆ. 2000 ರೂಪಾಯಿ ಇದಕ್ಕೆ. ಏನು 2000ನ ಕರೆಂಟಿಗೆ ಹಾಕದ? ನಾಯಿ ಓಡೋದಿತ್ತು. ಕರೆಂಟಿಗೆ ಹಾಕದಲ್ಲ ಕಣ, ಅದು ವೈಫರ್ ನಾಯಿ ಓಡೋದಿತ್ತು. ಇಲ್ಲಿ ನಿಮಗೆ ಏನಾಯ್ತು ರೀ? ಒಳಗಡೆ ಬರ್ತದೆ. ಇದು ಹಳೇದಾ? ಇದೇ ಹೊಸದು ಇದ್ದಂಗೈತೆ. ತಬರೇನಿ ಬರಪ್ಪ ಅವತ್ತು ತಂದು ಕೊಡ್ತೀನಿ ಅಂದ್ರಲ್ಲ. ಏನ್ರಿ ಇದು ಚೆನ್ನಾಯ್ತಲ್ರಿ? ಚೆನ್ನಾಯ್ತು. ನಾನು ಚೆಕ್ ಮಾಡಿದೆ ಇದನ್ನ. ಆನ್ಲೈನಲ್ಲಿ ನೋಡಿದಂತ. ಎಷ್ಟು ಬಂತು? ಇದಕ್ಕೆ ಎಷ್ಟು ರೇಟು? 1550 ಇದು ಆನ್ಲೈನಲ್ಲಿ. 1650 ಅಂದರು. ಮತ್ತೆ ಇನ್ನೊಂದು ತರ್ಸಾ ಕೊಡ್ತಾರಲ್ಲ. ಫಿಟ್ಟಿಂಗ್ ಚಾರ್ಜ್ 600. ಎಷ್ಟು ಕೊಡ್ಬೇಕು? ಅಲ್ಲ ಅಪ್ಪ ಪಪ್ಸು ಈ ಮಳೆಗಾಲದಲ್ಲೇ ಹಿಂಗಾಗಬೇಕಾ? ಬೇಸಿಗೆ ವೈಫರ್ ಇಲ್ದೋ ನಡೆಯುತ್ತೆ. ಈ ಮಳೆಗಾಲ ಬೇಕಾದ್ರೆ ಬೇಸಿಗೆ ಇದ್ರೆ ರೀ ಅಲ್ವಾ ರೀ? ಅರ್ಜೆಂಟಿಗೆ ಹಾಕ್ಸೋದೇನು ಬೇಡವಾಯಿತು. ಹಿಂಗಡನೇ ಓದವನಿ ಏನೋ ತಂದು ಕೊಟ್ಟವ್ರಿ ಅನ್ನಂಗೆ. ಯಾರ ಫಂಕ್ಷನ್ ಏನು? ನಾಯಿ ದಿನ ಬರ್ತಾಳೆ ಯಾರಿಗ 10 ಕೇಕು 20 ಪಪ್ಸ. ಆಮೇಲೆ ಅದೇ ಏನ್ ಫಂಕ್ಷನ್ ಅಂತ ಆ ಬಟ್ಟೆ ನೋಡಿ ನಾನು ಹೆಂಗ್ ಅರ್ವಿದ್ಯಾ? ಟ್ರೀಟು ಬಟ್ಟೆ ತೆಗೆದಿಟ್ಟು ಜರ್ಕಿಲ್ಲ ತೆಗೆದಿಟ್ಟು ಟವಲ್ ನಾನು. ಹರಿಗೆ ಬೇಜಾರಾಗ್ಬಿಟ್ಟಿದೆ. ಮಳೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದು ಎಲ್ಲ ರಿಪೇರಿ ಹೋಯ್ತಲ್ಲ ದುಡ್ಡು ಅಂತ. ಇವಾಗ ಕಾಫಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮುಂಚೆ ಎಲ್ಲ ಹಾಲು ಹೆಂಗಿರ್ತಿತ್ತು ಇದು ಅಂದರೆ ಅರ್ಧ ಲೀಟ್ರ್ ಹಾಕ್ತಂದ್ರೆ ಒಂದು ಅರ್ಧ ಲೀಟ್ರ್ ನೀರು ಹಾಕ್ಬೋದಿತ್ತು. ಆ ಥರ ಇರ್ತಿತ್ತು. ಇವಾಗ ಸ್ವಲ್ಪ ನೀರು ಹಾಕಿದ್ರೆ ಸಾಕು ತೆಳುವಾಗುತ್ತೆ. ಸ್ವಲ್ಪ ಹಾಕಿ ತೆಳು ಮಾಡಿಕೊಟ್ರು ಬೈತಾರೆ. ಹಾಲು ನಾನು ತಂದ್ಕೊಡ್ತೀನಲ್ವಾ ನೀನು ಯಾಕಷ್ಟು ನೀರು ಹಾಕ್ತೀಯ ಅಂತ. ಎಲ್ಲೂ ಹೋಗಂಗಿಲ್ಲ ಹೊರಗಡೆ ಮಳೆಗೆ ಹೊತ್ಕು ಕಟ್ಟಾಕ್ದಂಗೆ ಆದಂಗೆ ಆಗ್ತಾಯಿದೆ. ಕಾಫಿ ಮಾಡ್ಕೊಂಡು ಕುಡ್ದೆ. ಸ್ವಲ್ಪ ತಲೆನೋವು ಬಂದಂಗೆ ಆಗಿತ್ತು. ಕೆಲಸ ಏನು ಮಾಡಿಲ್ಲ ಅಂದ್ರೂ ಒಂಥರ ಸುಮ್ಮನಿದ್ರೂ ಕೆಲವು ಟೈಮ್ ಸುಸ್ತಾಗೋದು, ತಲೆನೋವು ಬಂದ್ಬಿಡುತ್ತೆ ಅಂತಾರಲ್ಲ ಹಂಗೆ. ಹಾಗೇನೆ ಸಾಂಬಾರು ಮಾಡೋಣ ಅಂತ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಹೇಳಿದ್ದೆ ಅಲ್ವಾ ಮೊಳಕೆ ಕಟ್ಕೊಬಿಟ್ಟು ನಾವೇನೆ ಫ್ರಿಜ್ ಇದ್ದರೆ ಫ್ರಿಜ್ಜಿಗೆ ಹಾಕೊಂಡ್ರೆ ತುಂಬ ದಿವಸ ಬರುತ್ತೆ ಅಂತ. ತುಂಬ ಕಟ್ಟಿಟ್ಟಿದ್ದೆ ನಾನು. ಮೊಳಕೆ ಕಟ್ಟಿಟ್ಟಿದ್ದಾರಲ್ಲ ಮಜ್ಜಿಗೆ ಒಂದು ಸ್ವಲ್ಪ ತಗೊಂಡೋಗಿ ಕೊಟ್ಟೆ. ನನ್ನ ಮಜ್ಜಿಗೆ ಹೋಗಿದ್ದಲ್ವ ಆವಾಗ ಮಜ್ಜಿಗೆ ಒಂದು ಸ್ವಲ್ಪ ತಗೊಂಡೋಗಿ ಕೊಟ್ಟೆ. ಇನ್ನೂ ಇಷ್ಟು ಉಳಿದಿದೆ. ಇವತ್ತೇ ಎಲ್ಲನೂ ಹಾಕೋ ಬೇಡವೋ ಗೊತ್ತಾಗ್ತಾ ಇಲ್ಲ. ಎಲ್ಲನೂ ಹಾಕಿದ್ರೆ ಜಾಸ್ತಿ ಆಗುತ್ತೆ, ಉಳಿಸಿದ್ರೆ ಇಷ್ಟೇ ಉಳ್ಕೊಳ್ಳುತ್ತೆ. ಇಷ್ಟೇ ಉಳಿಸೋಣ. ಇನ್ನೊಂದು ದಿವಸ ಬೇಕಿದ್ರೆ ಒಂದಿಷ್ಟು ಟೊಮೊಟೊ ಅದನ್ನು ಹಾಕಿ ಮಾಡ್ಕೊಬೋದು. ಇವಾಗ ಒಂದಿಷ್ಟು ಮೊಳಕೆ ಹುಳಿಕಾಳು, ಆಮೇಲೆ ಒಂದೆರಡು ಆಲೂಗೆಡ್ಡೆ ಇದೆ. ಆಲೂಗೆಡ್ಡೆ, ಮೊಳಕೆ ಹುಳಿಕಾಳು, ಟೊಮೊಟೊ ಹಾಕ್ಬಿಟ್ಟು ಒಂಚೂರು ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹಾಗೆ ಒಂಚೂರು ಹುಳಿ ಬಿಟ್ಟು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಹುಣಸೆಹಣ್ಣು ನೆನೆಹಾಕೊಂಡಿದ್ದೀನಿ. ಹುಣಸೆಹಣ್ಣಿದು ನಮಗೆ ಇಲ್ಲೇನೆ ಕೆಳಗಡೆ ಮನೆಯವರು ಕೊಟ್ಟಿದ್ದು, ಅಂದರೆ ಅವ್ರ ತಗೊಂಡಿದ್ದು ನಾನು. ಸುಮಾರು ದಿವಸ ಆಯಿತು. ಎಲ್ಲೇ 1 kg ತೊಗೊಂಡಿದ್ದೆ. ಅವ್ರ ಮರದೇನೆ ಕಿತ್ತು ರೆಡಿ ಮಾಡಿ ಸೇಲಿಗೆ ಅಂತ ಇದು ಮಾಡ್ತಿದ್ರು. ಅವಾಗ ನಾನು ಕೂಡ 1 kg ತೊಗೊಂಡೆ. ನನಗಿದು ಮಿನಿಮಮ್ ಅಂತಂದರೆ 1 ವರ್ಷದ ಮೇಲೆ ಬರುತ್ತೆ. 1 ವರ್ಷ 1.5 ವರ್ಷ. ನಾನು ಜಾಸ್ತಿ ಸ್ವಲ್ಪ ಹುಣಸೆಹಣ್ಣನ್ನ ಬಳಸ್ತೀನಿ. ಅದು ಗೊತ್ತಾಗಲ್ಲ ಅಷ್ಟೇನೆ ಫುಡ್ಗಳಿಗೆಲ್ಲನೂ. ಅಂದರೆ ನನಗೆ ಚಿತ್ರಾನ್ನ ಆಗಲಿ ಮತ್ತು ಸಾಂಬಾರುಗಳಿಗೆ ಎಲ್ಲ ಸಾಂಬಾರ್ಗೂ ನಾನು ಹುಣಸೆ ಹುಳಿ ಬಿಡ್ತೀನಿ. ಅದೇನೋ ನನಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಮತ್ತು ಊಟ ಮಾಡುವಾಗಲೂ ಒಂದು ಸ್ವಲ್ಪ ಅದು ರುಚಿ ಕೊಡುತ್ತೆ ನನಗೆ, ಮತ್ತು ಅವರಿಗೂ ಇಷ್ಟ ಆಗುತ್ತೆ. ಏನೋ ಸೊಪ್ಪಿನ ಸಾಂಬಾರು ಅರ್ಧ ಮಾಡ್ತೀವಲ್ವ, ಗ್ರೀನ್ ಸಾಂಬಾರು, ಅದೊಂದು ಬಿಟ್ಟರೆ ಇನ್ನೇನು ಸಾಂಬಾರು, ತರಕಾರಿ ಸಾಂಬಾರು ಏನು ಸಾಂಬಾರು ಮಾಡಲಿ ನಾನು ಚೂರು ಹುಣಸೆ ಹುಳಿ ಬಿಡ್ತೀನಿ ಸಾಂಬಾರಿಗೆ. ಅದೊಂಥರ ನನಗೆ ಇಷ್ಟ ಆಗುತ್ತೆ. ಇದು ಹೇಗಿಟ್ಟಿದ್ದೀನಪ್ಪ ಇದನ್ನ ಅಂತಂದರೆ ನಾನು ಫ್ರಿಜ್ಜಲ್ಲೇ ಇಟ್ಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ಹುಳ ಆಗುತ್ತೆ, ಹುಣಸೆ ಹಣ್ಣಿಗೂ ಹುಳ ಬಿದ್ದಿರುತ್ತೆ. ಹಾಗಾಗಿ ಫ್ರಿಜ್ಜಿಗೆ ಇಟ್ಬಿಡ್ತೀನಿ. ಫ್ರಿಜ್ಜಿಗೆ ಇಟ್ಟಿದ್ರೆ ನೀವು 2 ವರ್ಷ ಅಲ್ಲ 3 ವರ್ಷ ಆದ್ರೂ ಹಳ್ಳಾಡಲ್ಲ. ಅದು ಚೆನ್ನಾಗಿರುತ್ತೆ. ಅಂದರೆ ಬೀಜ ಇರಬಾರ್ದು ಅಷ್ಟೇ. ಹುಣಸೆ ಹಣ್ಣೊಳಗೆ ಬೀಜ ಇದ್ದರೆ ಸ್ವಲ್ಪ ಬೇಗ ಹುಳ ಬೀಳೋವಂಥದ್ದು, ಹುಣಸೆ ಹಣ್ಣು ಹಾಳಾಗೋವಂಥದ್ದು. ಪದೇ ನೀವು ಬಿಸಿಲಿಗೆ ಇಡಬೇಕು, ಇಲ್ಲ ಒಳಗಡೆ ಒಂಥರ ಹಾಳಾಗುತ್ತೆ. ಬಿಸಿಲಿಗೆ ಒಣಗಿಸ್ತಿರ್ಬೇಕು, ತೆಗೆದಿಡ್ತಿರ್ಬೇಕು, ಹಂಗೆ ಮಾಡಬೇಕಾಗುತ್ತೆ. ಅದರ ಬದಲು ನೀವು ಫ್ರಿಜ್ಜಿಗೆ ಹಾಕೊಳ್ಳಿ. ನಾನು ಇದನ್ನು ಹೆಚ್ಚು ಕಮ್ಮಿ ಒಂದು 6 ತಿಂಗಳು ಆಯ್ತಾ ಬಂತು ಫ್ರಿಜ್ಜಿಗೆ ಹಾಕಿಟ್ಟು. ಒಂಚೂರು ಹಾಳಾಗಿಲ್ಲ. ಅದೇನೆ ಅಲ್ಲಿ ಇನ್ನೊಂದು ಸ್ವಲ್ಪ ಹಂಗೆ ಇಟ್ಟಿದ್ದೀನಿ. ಅದೇನಾದರೂ ದೇವ್ರ ಪಾತ್ರೆ ಬೆಳಗೋದಕ್ಕಾಗುತ್ತೆ ಅಂತ. ಅದು ಆಲ್ರೆಡಿ ಹಾಳಾಗಿರುತ್ತೆ. ಬೇಕಿದ್ರೆ ಬಿಳಿ ಹುಳ ಅದು ಇದು ಬಂದ್ಬಿಡುತ್ತೆ ತುಂಬ ದಿವಸ ಆದರೆ. ಹುಣಸೆಹಣ್ಣು ಏನಾದ್ರು ಇದ್ದರೆ ಹೆಂಗೆ ಇಟ್ಕೊಳ್ಳೋದು ಅಂತ ಏನಾದ್ರು ಗೊತ್ತಾಗ್ತಿಲ್ಲ ಅಂದರೆ ಫ್ರಿಜ್ ಇದ್ದರೆ ಫ್ರಿಜ್ಜಿಗೆ ಇಟ್ಕೊಬಿಡಿ. ನಾನು ಫ್ರಿಜ್ಜಲ್ಲೇ ಇಟ್ಟೋದು ಯಾವಾಗಲೂ. ಇದನ್ನು ಇವಾಗ ಸಾಂಬಾರು ಮಾಡ್ಕೊಳ್ಳೋಣ. ಹಂಗೇನೆ ಕಾಯಿಕಾರನೂ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಖಾರ ಎಲ್ಲ ಏನು ಆಡಿಸಲ್ಲ. ತುಂಬ ರೇರು ಖಾರ ಎಲ್ಲ ಆಡಿಸಿ ಸಾಂಬಾರು ಮಾಡೋದು. ಕಾಯಿ ಖಾರ ಹಾಕ್ಬಿಟ್ಟು ಹಂಗೇನೆ ರೆಡಿನೇ ಎಲ್ಲನೂ ಖಾರ ಪುಡಿ, ಸಾಂಬಾರು ಪುಡಿ ಎಲ್ಲನೂ ಒಗ್ಗರಣೆಗೇನೆ ಹಾಕಿ ಮಾಡೋದು. ಒಗ್ಗರಣೆ ಇಲ್ಲಾಂದರೆ ಕಾಯಿ ಖಾರ ಹಾಕಿದ್ಮೇಲೆ ಅದರೊಳಗೆಲ್ಲನೂ ಹಾಕಿನೇ ಮಾಡೋದು. ನೋಡಿರ್ತೀರ ನೀವು ನನ್ನ ವೀಡಿಯೋದಲ್ಲಿ. ಕಾಯಿ ಖಾರ ಹಾಕ್ಬಿಟ್ಟು ತರಕಾರಿ ಮೇಲೆ ಅದ್ರ ಮೇಲೆ ಎಲ್ಲ ಮಸಾಲೆಗಳನ್ನೂ ಹಾಕ್ತೀನಿ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊನ್ನೆ ರೆಡಿ ಮಾಡಿಕೊಂಡೆ, ಖಾಲಿ ಆಗಿತ್ತು. ನಾವು ಮನೇಲೇ ಮಾಡ್ಕೊಂಡ್ರೆ ಚೆಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇಲ್ಲ ಅಂತಂದರೆ ಬೆಳ್ಳುಳ್ಳಿ ಕ್ವಾಂಟಿಟಿ ಕಮ್ಮಿ ಇರುತ್ತೆ ಅದರಲ್ಲಿ. ನಾವು ತರ್ತೀವಲ್ವ, ಅದರಲ್ಲಿ ಬರೀ ಒಂಥರ ಶುಂಠಿದು
ಸೆತ್ತೆ ಹಂಗೆ ಇರುತ್ತೆ. ಹಂಗಾಗಿ ಅವಶ್ಯಕತೆ ಇದ್ದಾಗ ತರ್ತೀನಿ ನಾನು ಕೂಡ ಅಂಗಡಿನಲ್ಲಿ. ಆದರೆ ಆದಷ್ಟು ಮನೇಲೆ ಮಾಡಿ ಇಟ್ಕೊಂಡ್ರೆ ಟೇಸ್ಟ್ ಪಲಾವ್ಗಾಗಲಿ ಏನೇ ಒಂದು ಐಟಮ್ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಾಡೋದಕ್ಕೆ ನಾವು ಓನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಅದ್ರ ಟೇಸ್ಟ್ ಮಾತ್ರ ನಿಜವಾಗ್ಲೂ ಸಖತ್ ಚೆನ್ನಾಗಿರುತ್ತೆ. ಎಲ್ಲನೂ ನಾವು ಹೋಗಿ ಅಂದರೆ ನಾವೇ ಓನಾಗಿ ಪ್ರಿಪೇರ್ ಮಾಡೋಕ್ಕಾಗಲ್ಲ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಳ್ತಾ ಇದ್ದೀರಲ್ಲ ಹಾಗೆ ಯಾವುದನ್ನು ಮಾಡಿ ಇಟ್ಕೋಬೋದು. ಅಟ್ಲೀಸ್ಟ್ ಎಲ್ಲ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಾಗುತ್ತೆ. ಹರಿ ಮತ್ತು ಹೂವನ್ನು ಏನೋ ಓಮಿನಿದು ಏನೇನೋ ಕೆಲಸ ಮಾಡ್ತಾವ್ರೆ. ಇಲಿಗಳು ಸ್ವಲ್ಪ ವೈರೆಲ್ಲ ಕಡ್ದಾಕಿದೆ ಅಂತ ಹೇಳ್ತಾ ಇದ್ರು ಹರಿ. ಹಾಗೇನೆ ನಮ್ಮ ಕಾರಿಂದು ಕೂಡ ನಮ್ದು ಇನ್ನೊಂದು ಕಾರ್ ಇದೆಯಲ್ಲ ಅದ್ರದ್ದು ಕೂಡ ಇಲಿಗಳೆಲ್ಲ ಕಡ್ದಾಕಿತ್ತು. ಅದು ಒಂದು 10,000 ರೂಪಾಯಿ ಖರ್ಚಾಯಿತು ನಮಗೆ. ಅಷ್ಟೊಂದು ಕಡ್ದಾಕಿತ್ತು ಎಲ್ಲನೂ ಇಲಿಗಳಿದ್ರೆ ವೆಹಿಕಲ್ದು ಏನಾದ್ರೂ ನೀಟಾಗಿ ಇಟ್ಕೊಬೇಕು ಅಷ್ಟೇ. ನೀಟಾಗಿ ಏನು ಮಾಡೋದು, ಓಕೆ ಪಾಯ್ಸನ್ ಹಾಕಬೇಕು ಅಷ್ಟೇ. ನಮಗೆ ನಾವು ನೋಡಿ ಸಾಕಾಗೋಗಿ ಕೊನೆಗತ್ತೆ ಇನ್ನೇನು ಮಾಡೋದು ಅಂತ ಅನಿಸುತ್ತೆ. ಎಲ್ಲಿಗೆ ಅಂತ ಓಡಿಸೋದು, ಅವೇನು ಓಡೋಯ್ತವ ಹೋಗಿ ಅಂತ ಅಂದರೆ ಹೋಗಲ್ಲ ಅವೇನು. ಹೊಟ್ಟೆಲ್ಲ ಉರಿದೋಯ್ತು ನಮಗೆ. 10,000ನೇ ಆಗೋಯ್ತು ನಮಗೆ. ನೀರು ಹಾಕ್ತೀವಲ್ಲ ಅದಕ್ಕೇನಂತಾರೆ, ಅದೇ ವೈಫರ್ ಆಡೋದಕ್ಕೆ ಕಾರೊಳಗೆ ನೀರು ಹಾಕ್ತೀವಲ್ಲ ಆ ಬಾಕ್ಸಿಂದು ಇದನ್ನು ಕಡ್ದಾಕಿದ್ವು. ಆಮೇಲೆ ಪೆಟ್ರೋಲ್ ಪೈಪ್ ಕಡ್ದಾಕಿದ್ದು. ನಾನು ವಿಡಿಯೋ ಸಿಕ್ಕೋದ್ರಲ್ಲಿ ಪ್ಲೇ ಮಾಡ್ತೀನಿ, ಎಡಿಟಿಂಗಲ್ಲಿ ಹಾಕ್ತೀನಿ ನೋಡಿ. ಪೆಟ್ರೋಲ್ ಪೈಪ್ನ ಕಡ್ದಾಕಿದ್ದು, ಅದಕ್ಕೆ ಸ್ಟೀಲ್ದು ಪೈಪ್ ಹಾಕ್ಸ್ಕೊಂಡು ಬಂದರು ಹರಿ. ಕೊನೆಗೆ ಏನಂತಂದರೆ ನಮಗೆ ಗೊತ್ತೇ ಇಲ್ಲ ಅದು ಕಡ್ದಾಕಿರೋದು. ಕೊನೆಗೆ ಗಾಡಿ ಒಂದಿವ್ಸ ಹೊರಗಡೆ ತೆಗೆದಾಗ ಫುಲ್ ಪೆಟ್ರೋಲ್ ಸ್ಮೆಲ್ ಹೊಡಿತು. ಹಾಗಾಗಿ ಹರಿ ಹಂಗೆ ಹೊರಗಡೆ ನಿಲ್ಲಿಸಿ ಮುಂದ್ಗಡೆ ಎತ್ತುತ್ತಾರಲ್ಲ, ಅವೆಲ್ಲ ಹೆಸರುಗಳೇ ಗೊತ್ತಿಲ್ಲ ಸರಿಯಾಗಿ. ಅದು ನಿಮಗೆ ಮುಂದ್ಗಡೆನೂ ಡೋರ್ ಅಲ್ಲ, ಅದು ಕ್ಯಾಬಿನ ಎಂಥದ್ದು ಬ್ಯಾನೆಟ್ ಅಂತ ಅದೇ ಅನ್ಸುತ್ತೆ. ಅದು ನಿಂಗೆ ಎತ್ತಿದ್ರು. ಅದನ್ನ ಎತ್ತಿದ ತಕ್ಷಣನೇ ಫುಲ್ಲು ಪೆಟ್ರೋಲ್ ಆರ್ತಾ ಇದೆ. ಅಲ್ಲಿ ಫುಲ್ ಆರಿ ಎಲ್ಲ ಇದಾಗಿದೆ. ಆಮೇಲೆ ಮತ್ತೆ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ನೋಡು ಇದಾಗುತ್ತಾ ಪೆಟ್ರೋಲ್ ಆರುತ್ತಾ. ಅದು ಸ್ಟಾರ್ಟ್ ಮಾಡಿದ ತಕ್ಷಣ ಫುಲ್ ಪೆಟ್ರೋಲ್ ಎಲ್ಲ ಆರ್ತಾ ಇತ್ತು. ಹಂಗಾಗಿ ಬೇಡ ಇದು ತಗೊಂಡೋಗೋದು ಬೇಡ ಅಂತ ಒಳಗಡೆ ನಿಲ್ಲಿಸಿ ಶೋರೂಮವರಿಗೆ ಫೋನ್ ಮಾಡಿ ಕೇಳ್ತಾ ಇತ್ತು ಹಿಂಗಾಗಿದೆ ಅಂತ. ಆಮೇಲೆ ಅವರು ಒಂದು ಅಡಾಪ್ಟರ್ ಥರ ಕೊಡ್ತೀವಿ, ಅದನ್ನ ಹಾಕ್ಕೊಂಡು ತಗೊಂಡು ಬನ್ನಿ ಶೋರೂಮಿಗೆ, ಇಲ್ಲಾಂದರೆ ನಾವೇ ಬಂದು ತಗೊಂಡು ಹೋಗ್ತೀವಿ ಅಂತಲೇ ಹೇಳಿದೇನ. ಆಮೇಲೆ ಕೊನೆಗೆ ಅದನ್ನು ತಂದು ಹರಿ ಹಾಕ್ಕೊಂಡು ಆಮೇಲೆ ತಗೊಂಡೋಗಿ ಇದಕ್ಕೆ ಶೋರೂಮಿಗೆ ಬಿಟ್ಬಂದ್ರು. ಮತ್ತೆ ಅಲ್ಲೇನೋ ಸ್ಟೀಲ್ದು ಪೈಪ್ ಏನೋ ಹಾಕಿದ್ದಾರೆ. ಸುಮ್ಮನೆ ದುಡ್ಡೆಲ್ಲ ದಂಡ ಹೊಟ್ಟೆ ಉರಿಯುತ್ತೆ ನೋಡಿ. ಇಲಿಗಳು ಸಾಯಿಸಬಾರ್ದು ಅಂತ ನಾವು ಅಂದ್ಕೊಂಡಿರ್ತೀವಿ, ಆದರೆ 10,000 ಎಲ್ಲ ಏನು ದುಡ್ಡಲ್ವಾ, ಹೊಟ್ಟೆಲ್ಲ ಉರಿಯುತ್ತೆ ಮಾತ್ರ. ಅವಾಗ ಹಂಗಾಯ್ತು. ಅವಾಗಿಂದ ಏನು ಮಾಡ್ತಾ ಇದೀವಿ ಅಂದರೆ ಸ್ವಲ್ಪ ನೋಡ್ತಾ ಇದ್ದೀವಿ, ಇಲಿಕೆಗಳೇನಾದ್ರು ಬಿದ್ದಿದ್ರೆ ಅವಾಗಲೇ ಏನಾದ್ರು ಅದಕ್ಕೆ ಆ್ಯಕ್ಷನ್ ತಗೊಳ್ಳೋಂಥದ್ದು ಮಾಡ್ತಾ ಇದ್ದೀವಿ. ಆಮೇಲೆ ಮತ್ತಿನ್ನೊಂದು ಏನು ಅಂದರೆ ಈ ಹೊಗೆ ಸೊಪ್ಪು ಅಂತ ಬರುತ್ತಲ್ಲ, ಅದನ್ನ ಇಟ್ಟಿದ್ರೆ ಆದಷ್ಟು ಇಲಿಗಳು ಬರಲ್ವಂತೆ. ಹಂಗಾಗಿ ಹರಿ ಮುಂದ್ಗಡೆ ಬ್ಯಾನೆಟ್ ಎತ್ಬಿಟ್ಟು ಸೈಡಿಗೆಲ್ಲ ಹೊಗೆ ಸೊಪ್ಪನ್ನ ಇಟ್ಟಿರ್ತಾರೆ. ಇವಾಗ ಏನಂದ್ರೆ ಡೀಪ್ ಕ್ಲೀನ್ ಅಂತ ಮಾಡಿಸ್ಕೊಂಡು ಬಂದು ಒಂದ್ಸರಿ, ಹಂಗಾಗಿ ಅವಾಗಲಿಂದ ಮತ್ತೆ ಇಟ್ಟಿಲ್ಲ. ಮೊನ್ನೆ ಅದನ್ನೇ ಹೇಳ್ತಾ ಇದ್ರು, ಅದನ್ನ ಇಟ್ಬೇಕು ಫಸ್ಟ್ ತಂದು ಅಂತ. ಹೊಗೆ ಸೊಪ್ಪು ಇಟ್ಟಿದ್ರೆ ಇಲಿಗಳು ಬರಲ್ವಂತೆ. ನೋಡಿ ನೀವು ಯಾರಾದ್ರೂ ಮನೆಗಳಿಗೆ ತುಂಬ ಏನಾದ್ರು ವೆಹಿಕಲ್ಗಳ ಒಳಗಡೆ ಏನಾದ್ರು ಮರಿ ಹಾಕೋದಂಗೆಲ್ಲ ಮಾಡ್ತವೆ ಇಲಿಗಳು. ವೆಹಿಕಲ್ ಒಳಗಡೆ ಹೋಗಿ ತುಂಬ ದಿವಸದಿಂದ ನಿಲ್ಲಿಸ್ತೀವಲ್ವ, ಎಲ್ಲ ಗಾಡಿಗಳನ್ನ ಯೂಸ್ ಮಾಡಲ್ಲ. ಹಂಗಾಗಿ ಹಂಗೆ ಹೋಗಿ ನಿಲ್ಲಿಸಿರೋದಕ್ಕೆ ಹೋಗಿ ಮರಿ ಹಾಕೋದು, ಗೂಡು ಕಟ್ಕೊಳ್ಳೋದು ಅಂತೆಲ್ಲ ಮಾಡ್ತವೆ. ಆ ಥರ ಏನಾದ್ರು ಮಾಡ್ತಿದ್ರೆ ನೀವು ಹೊಗೆ ಸೊಪ್ಪನ್ನ ಇಟ್ಬಿಟ್ಟು ಟ್ರೈ ಮಾಡಿ. ಹೊಗೆ ಸೊಪ್ಪು ನೋಡಿರ್ತೀರ ಅಂತ ಅನ್ಕೋತೀನಿ, ಹಿಂದಿನ ಕಾಲದವ್ರಿಗೆಲ್ಲ ಗೊತ್ತಿರುತ್ತೆ. ಅಂಗಡಿಲಿ ಸಿಗುತ್ತೆ ಹೊಗೆ ಸೊಪ್ಪು ಕೇಳಿದ್ರೆ. ಈ ನಾವು ಪಕ್ಷ ಎಲ್ಲ ಮಾಡುವಾಗ ಇಡ್ತೀವಿ ನೋಡಿ, ಎಡೆಗಿರ್ತೀವಲ್ವ, ಕಡ್ಡೆ ಒಣಗೋದು ಹುಲ್ಲಂಗೆ ಇಷ್ಟುದ್ದ ಇರುತ್ತಲ್ಲ, ಅದನ್ನ ತಂದಿಟ್ಟಿದ್ರೆ ಇಲಿಗಳು ಸ್ವಲ್ಪ ಗಾಡಿ ಒಳಗಡೆ ಅದ್ರ ಸ್ಮೆಲ್ಲಿಗೆ ಬರಲ್ವಂತೆ. ಅದು ಘಾಟಿಗೆ ಬರಲ್ವಂತೆ. ನಾವು ಇಟ್ಟಿದ್ವಿ ಒಟ್ಟಿಗೆ ಬರ್ತಾ ಇಲ್ಲ ಇವಾಗ. ಹಂಗಾಗಿ ನೀವು ಯಾರಾದ್ರೂ ಕಾರು ಆ ಥರದ್ದೆಲ್ಲ ಏನಾದರೂ ಇಲಿಗಳು ಸ್ವಲ್ಪ ಹಾಳು ಮಾಡ್ತಿದ್ದಾವೆ ಅಂತಂದರೆ ಹಿಡಿ ಅಂತ ಹೇಳ್ತೀನಿ. ಏನು ಮೇಡಮ್ ಇದು ಇವಾಗ ತಂದಿದ್ದ ಶಾಂಪು ಥರದೇ ಇದು ಏನು ಗೊತ್ತಾ ಫ್ರೆಂಡ್ಸ್, 50 ml. ಅದೇ ವಾಟರ್ ಬರುತ್ತಲ್ಲ, ವಾಟರ್ ಹಾಕ್ತೀವಲ್ವಾ, ಇದು ಏನೋ ಹಿಂಗೆ ಅಂಟವಲ್ಲ, ವೈಪರ್ಗೆ ಬೇಕಲ್ಲ ಶಾಂಪು ಹಾಕ್ತೀವಲ್ಲ, ಶಾಂಪು ಹಾಕೋದ್ರ ಬದಲು ಇದನ್ನ ಪ್ಯಾಕೆಟ್ ಸೋಪ್ ಆಯಿಲ್ ಥರ ಇದೆ. ಇದೊಂಥರ ಅದೇ ಶಾಂಪು ಥರನೇ ಇದೆ. ಮುಟ್ಟದ್ರೆ ಒಳಗಡೆ ಲಿಕ್ವಿಡ್, ಇದನ್ನ ಕಟ್ ಮಾಡಿ ಆ ನೀರು ಬಾಕ್ಸ್ ಒಳಗೆ ಹಾಕಿದ್ರೆ ವೈಫರಿಗೆ ಬರುತ್ತಲ್ಲ, ವೈಫರಿಗೆ ಅದು ಮಿಕ್ಸ್ ಆಗಿ ಶಾಂಪು ಮಿಕ್ಸ್ ಆಗಿ ಅದು ಕ್ಲೀನ್ ಬರುತ್ತೆ ಅಂತ. ಗ್ಲಾಸ್ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಅವ್ರಿಗೆ ತಗೊಂಡು ಬಂದಿದ್ದಾರೆ. ಎಷ್ಟು ತಂದಿದ್ದಾರೆ? 5 ತಗೊಂಡು ಬಂದಿದ್ದಾರೆ. 100 ರೂಪಾಯಿ ಆಯ್ತಂತೆ. ಒಂದು 17 ರೂಪಾಯಿ. ಒಂದು 17 ರೂಪಾಯಿ 5 ತಗೊಂಡು ಬಂದಿದ್ದಾರೆ ಗಾಡಿಗೆ ಹಾಕೊಳ್ಳೋದಕ್ಕೆ. ಅದಕ್ಕೂ ಬೇಕಲ್ಲ ಕಾರಿಗೆ, ಇದಕ್ಕೂ